ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಅಮ್ಮನ ಮನೆಯಲ್ಲಿ ರಮ್ಯಾ ರೆಡಿ ಆಗಿದ್ದಾಳೆ, ನಾನು ಕೂಡ ರೆಡಿ ಆಗಿದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋದಿದೆ. ಏನಂತ ಹೇಳಿದ್ರೆ, ಒಂದು ಸ್ಕೀಮ್ ಕಾರ್ಡ್ ಕಟ್ತಾ ಇದ್ವಿ ಗೋಲ್ಡ್ ಶಾಪ್ಗೆ. ಏನಂದರೆ ಮಂತ್ಲಿ ಒಂದಿಷ್ಟು ಅಂತ ಅಮೌಂಟ್ ಕಟ್ಟೋದು. ಅದು ಒಂದಿಷ್ಟು ಮಂತ್ ಅಂತ ಇರುತ್ತೆ. ಅದು ಕಂಪ್ಲೀಟ್ ಆದಮೇಲೆ ನಮ್ಗೆ ಯಾವುದು ಗೋಲ್ಡ್ ಬೇಕು ಅದನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ತುಂಬ ದಿನದಿಂದ ಕಟ್ತಾ ಇದ್ದೆ ಇದನ್ನು. ಸೊ ಇವಾಗ ಅದು ಮುಗಿಯೋ ಟೈಮ್ ಬಂದಿದೆ. ಅದಕ್ಕೆ ಇನ್ನು ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ಏನು ತೊಗೊಳೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಒಂದು ಲಾಂಗ್ ಹಾರ ನೋಡೋಣ, ಒಂದು 30 ಗ್ರಾಮ್ಸ್ಗೆ ಅಂತ ಅನ್ನಿಸ್ತು. ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ರಮ್ಯನ ಹತ್ರ ಆಲ್ರೆಡಿ ಇದೆ, ನಾನು ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನೋಡಿದೆ, ಅದನ್ನು ಹಾಕ್ಬಿಟ್ಟು ಆಮೇಲೆ ಹಾಗೆ ನೋಡ್ತಾ ಇದ್ವಿ. ಏನಂತ ಹೇಳಿದ್ರೆ, ಸ್ವಲ್ಪ ಹೊತ್ತು ಮುಂಚೆ ಅಮ್ಮನ ಮನೆಯಿಂದ ಬಂದು ತುಂಬ ನೆನ್ನೆ ಮದುವೆಗೆಲ್ಲ ಹೋಗಿದ್ವಿ ಅಲ್ವಾ. ಮದುವೆಗೆ ಹೋದ್ಮೇಲೆ ಅಲ್ಲೆಲ್ಲ ಸ್ವಲ್ಪ ನೀರೆಲ್ಲ ಚೇಂಜ್ ಆಗಿ ಮತ್ತು ವಾತಾವರಣ ಎಲ್ಲ ಸ್ವಲ್ಪ ಮೋಡ ಆ ಥರ ಇರೋದ್ರಿಂದ ಮಳೆ ಕೂಡ ಬರ್ತಿರುತ್ತೆ. ಹೆಲ್ತೆಲ್ಲ ಸ್ವಲ್ಪ ಯಾಕೋ ಹುಷಾರಿಲ್ಲ ಅಂತ ಅನ್ನಿಸ್ತಿದೆ. ಅಲ್ಲೆಲ್ಲ ಗಾಳಿ, ನೈಟ್ ಗಾಡಿಯಲ್ಲಿ ಕೂಡ ಬಂದ್ವಿ, ಗಾಳಿಯಲ್ಲಿ. ಸೊ ಹಾಗಾಗಿ ಹಿಂಗೆ ಆಗ್ತಿದೆ, ಒಂಥರ ಜ್ವರ ಇದೆಯೇನೋ, ಕಣ್ಣೆಲ್ಲ ಉರಿತಾ ಇದೆ. ಹಾಗೂ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಈವ್ನಿಂಗ್ ಆಗಿಲ್ಲ ಅಂದರೆ ತೋರಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಗಂಟ್ಲೆಲ್ಲ ಸ್ವಲ್ಪ ಕಿಚ ಅಂತಿದೆ. ಏನಕ್ಕಂದರೆ ಅಲ್ಲಿ ನೀರಿಗೂ ವ್ಯತ್ಯಾಸ ಆಗಿರುತ್ತೆ, ನೀರು ಚೇಂಜಸ್ ಆಗಿರುತ್ತೆ ಇಲ್ಲಿ ಅಲ್ಲಿ ಎಲ್ಲ. ಹಾಗಾಗಿ ಸ್ವಲ್ಪ ಆರಾಮಂತ ಫೀಲ್ ಆಗ್ತಾನೆ ಇಲ್ಲ. ಮಲ್ಕೊಂಬಿಡೋಣ ಸ್ವಲ್ಪ ಹೊತ್ತು ಅಂತ ಅನಿಸ್ತಾ ಇದೆ. ಸೊ ಹಂಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಆಗಿಲ್ಲ ಅಂತ ಹೇಳಿದ್ರೆ ಈವ್ನಿಂಗ್ ಶಾಪ್ಗೆ ಹೋಗಿದ್ದು ಬರೋಣ ಅಂತ ಅಂದ್ಕೊಳ್ತಿದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೆಕ್ಕಳಿಗೆ ಬರ್ತಾ ಇದೆ. ಸೊ ಮೊದಲೇ ಹುಷಾರಿಲ್ಲ ಅಂತ ಹೇಳಿದ್ದೆ ಅಲ್ವಾ, ನಿನ್ನೆ ಎಲ್ಲ ಸ್ವಲ್ಪ ಫೀವರ್ ಇತ್ತು, ಗಂಟಲು ನೋವು, ಫೀವರ್ ಅದೆಲ್ಲ. ಹಾಗಾಗಿ ಹೋಗಿ ತೋರಿಸ್ಕೊಬೋದು. ಸೊ ವೆದರ್ ಎಲ್ಲ ಚೇಂಜ್ ಆಗಿದೆಯಲ್ಲ, ಅದರಿಂದ ಅಂತ ಅಂದ್ಬಿಟ್ಟು ಹಾಗಾಗಿ ಬಿಸಿನೀರೆಲ್ಲ ಕಾಯಿಸ್ಬಿಟ್ಟು ಫ್ಲಾಸ್ಕ್ ಹಾಕೋಣ ಅಂತ ಆಗ್ತದೆ. ಹಾಗೆ ಸ್ವಲ್ಪ ಜ್ವರ ಬಂದಾಗ ಈ ಶೀತ ಆಗಿದೆ ಅಂತ ಅಂದ್ಬಿಟ್ಟು ಮೀನು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಮೀನು ಸಾರು ಮಾಡ್ತಾ ಇದ್ದೀನಿ. ಸಾಂಬಾರು ಆಲ್ರೆಡಿ ಕುದೀತಾ ಇದೆ, ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ಹಂಗೆ ಇಟ್ಟಿದ್ದೀನಿ. ಮೀನು ಹಾಕ್ಬಿಟ್ಟಿದ್ದಾರೆ, ಎಲ್ಲ ರೆಡಿ ಮಾಡಿದ್ದಾಗಿದೆ. ಅದೇ ಬಿಸ್ಲಿಕ್ಕೆ ಬರ್ತದೆ, ಫಸ್ಟ್ ಮೀನು ಕುದಿಬೇಕು. ಯಾವ ಮೀನಿದು? ಜಿಲೇಬಿ ಮೀನು, ಹಳ್ಳಿ ಬಾಚಂಗಿ. ಫ್ರೆಂಡ್ಸ್, ಏನಂತ ಹೇಳಿದ್ರೆ ಮೀನ್ ಸಾಂಬಾರೆಲ್ಲ ರೆಡಿ ಆಯ್ತು. ರೈಸ್ ಕೂಡ ಮಾಡಿದ್ದೆ. ನವೀನ್ ಇಲ್ಲೇ ಊಟ ಮಾಡ್ತಾರೆ ಅಂತ ಅನ್ಕೊಂಡೆ, ಬಟ್ ಅವ್ರು ಊಟ ಮಾಡ್ಲಿಲ್ಲ. ರಮ್ಯಾ ಅಲ್ಲಿಗೆ ಕೊಟ್ಟು ಕಳಿಸ್ಬಿಡು ಅಂತ ಅಂದ್ಲು. ಅವಳಿಗೂ ನೆನಪಾಗ್ತಿರುತ್ತೆ. ಇವಾಗ ನಾವು ಪ್ರೆಗ್ನೆನ್ಸಿಲಿ ಜಾಸ್ತಿ ಫಿಶ್ ಎಲ್ಲ ತಿನ್ಬೇಡ ಅಂತ ಹೇಳ್ತಿರ್ತೀನಿ. ಅಂದರೂ ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ನಾನು ಸ್ವಲ್ಪ ತಿಂತೀನಿ. ಕೆಮ್ಮೆಲ್ಲ ಆಗಿತ್ತು ಬೇರೆ ಅವಳಿಗೆ. ಹಾಗಾಗಿ ಸರಿ ಅಲ್ಲೇ ಊಟ ಮಾಡ್ಕೊಳ್ಳಿ ಅಮ್ಮ, ನೀನು ಮತ್ತು ನವೀನ್ ಅವರೆಲ್ಲರೂ ಅಂತ ಅಂದ್ಬಿಟ್ಟು ಸ್ವಲ್ಪ ಬಾಕ್ಸ್ಗೆ ಅಲ್ಲಿಗೆ ಹಾಕ್ಕೊಟ್ಟು ಕಳಿಸ್ದೆ. ಇವಾಗ ನಾನು ಮುದ್ದೆ ಎಲ್ಲ ಮಾಡಿದ್ದೀನಿ, ಊಟ ಮಾಡಬೇಕು. ಸಾಂಬಾರು ರೆಡಿ ಇದೆ. ಸ್ವಲ್ಪ ಸಾಂಬಾರು ಉಪ್ಪು ಖಾರ ಎಲ್ಲ ನೀಟಾಗಿ ಫಿಶ್ ಅಬ್ಸರ್ವ್ ಆಗಲಿ ಅಂತ ಅಂದ್ಬಿಟ್ಟು ಒಂದು 10 ನಿಮಿಷ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಊಟ ಮಾಡಲಿಕ್ಕೆ. ಫ್ರೆಂಡ್ಸ್, ಈಗ ತಾನೇ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತಿದ್ದೀನಿ. ರಮ್ಯಾ ಕಾಲ್ ಮಾಡಿದ್ಲು, ಸಾಂಬಾರು ಚೆನ್ನಾಗಿದೆ ಕಣೆ, ಸಖತ್ತಾಗಿ ಮಾಡಿದ್ಯಾ ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿ ಆಗಿತ್ತು ಫ್ರೆಂಡ್ಸ್. ಇವತ್ತು ಸಾಂಬಾರು ತುಂಬ ಫ್ರೆಶ್ ಆಗಿತ್ತು, ಫಿಶ್ ಕೂಡ. ಸೊ ಹಾಗಾಗಿ ಸಾಂಬಾರು ಕೂಡ ಚೆನ್ನಾಗಾಗಿತ್ತು. ಈ ವೆದರ್ಗಂತೂ ಮೀನು ಸಾಂಬಾರು ಮತ್ತು ಬಿಸಿ ಅನ್ನ ಅಥವಾ ಮುದ್ದೆ ಊಟ ಮಾಡ್ತಾಯಿದ್ರೆ ಊಟ ಕೂಡ ಚೆನ್ನಾಗಿ ಸೇರುತ್ತೆ. ನನಗಂತೂ ಗಂಟ್ಲೆಲ್ಲ ಸ್ವಲ್ಪ ಇವತ್ತಿಂದ ಸ್ವಲ್ಪ ಆರಾಮಂತ ಅನ್ನಿಸ್ತಿದೆ. ನೆನ್ನೆ ಮೊನ್ನೆ ಊರಿಗೆ ಹೋಗಿದ್ವಲ್ವ ಮದುವೆಗೆ, ಅಲ್ಲಿ ನೀರು ಇಲ್ಲಿ ಎಲ್ಲ ವ್ಯತ್ಯಾಸಕ್ಕೆ ಸ್ವಲ್ಪ ವೆದರ್ ಕೂಡ ಚೇಂಜ್ ಆಗಿರೋದ್ರಿಂದ ಸಡನ್ನಾಗಿ ಹುಷಾರು ತಪ್ಪಿದೆ. ಅಲ್ಲಿಂದ ಬರ್ತಿದ್ದ ಹಾಗೇನೆ ಅದ್ರ ಬೆಳಿಗ್ಗೆನೇ ಹುಷಾರಿರಲಿಲ್ಲ, ಜ್ವರ, ಗಂಟ್ಲು ನೋವು ಅಂತ ಅಂದ್ಕೊಂಡು. ಸೊ ಚೆನ್ನಾಗಿ ಬಿಸಿ ಊಟ ಮಾಡ್ತಾಯಿದ್ರಂತೂ ಆರಾಮಾಗಿ ಸೇರ್ತಾ ಇತ್ತು. ಏನಕ್ಕಂದರೆ ಹುಷಾರಿಲ್ದರಿಂದಾಗ ಸ್ವಲ್ಪ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ ನಮಗೆ. ಮೀನು ಸಾಂಬಾರು ಮಾಡಿಕೊಂಡ್ರೆ ನೆಗಡಿಗೂ ಎಲ್ಲ ಒಳ್ಳೆಯದು ಅಂತ ಅಂದ್ಬಿಟ್ಟು ಅದನ್ನೇ ತೊಗೊಂಡು ಬಂದಿದ್ರು. ಅದು ಮೀನು ಸಾಂಬಾರು ಮಾಡು ಅಂತ ಹೇಳಿ. ಅದರಲ್ಲೂ ನಾನು ಮಾಡೋ ಸಾಂಬಾರು ರಮ್ಯಂಗೆ ಸಖತ್ ಇಷ್ಟ ಆಗುತ್ತೆ. ನಾನು ಹಂಗೂ ಅವಳಿಗೆ ಬೇಡ ಕಣೆ ನೀನು ತಿನ್ನಬೇಡ ಅಂತ ಅಂದೆ. ಇಲ್ಲ, ಡಾಕ್ಟ್ರ್ ಹೇಳಿದ್ದಾರೆ ಸ್ವಲ್ಪ ತಿನ್ಬೋದು ಅಂತ ಹೇಳಿದ್ಲು. ಹಾಗೆ ನವೀನ್ ಇಲ್ಲೇ ಊಟ ಮಾಡ್ಕೊಬರ್ತಾರೆ, ನಿಂಗೆ ಬೇಡ ಅಂತ ನಾನು ಅಂದಾಗ ಹಂಗೆ ಅಂದ್ಲು. ಆಮೇಲೆ ಆಯಿತು ಊಟ ಮಾಡೋ ಆಗಿದ್ರೆ ಡಾಕ್ಟ್ರ್ ಹೇಳಿದ್ದಾರೆ ಅಂತ ಅಂದಮೇಲೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಕೊಟ್ಟು ಕಳಿಸ್ದೆ. ಹಾಗೆ ಫ್ರೆಂಡ್ಸ್, ಸಂಜೆ ಆಯಿತು, ಟೀ ಟೈಮ್. ಸೊ ಇವಾಗ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಟೀ ಮಾಡ್ಕೊಂಡಿದ್ದೀನಿ.
ಮತ್ತು ತಲೆ ಬಾಚಣ ಎಣ್ಣೆ ಹಾಕಿ ಎಷ್ಟು ದಿನ ಆಯಿತು, ಅವತ್ತು ಮದುವೆಗೆ ಹೋಗ್ಬೇಕಂತ ಹಾಕಿದ್ದಿದ್ದು, ಬಟ್ ಡ್ರೈ ಆಗಿಬಿಡುತ್ತೆ. ಬಟ್ ಈ ಟೈಮಲ್ಲಿ ಹಾಕಿದ್ರೆ ಕೋಲ್ಡ್ ಆಗಿಬಿಡುತ್ತೆ ನನಗೆ ಬೇಗನೆ, ಹಾಗಾಗಿ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ, ಹಾಕೋದು ಬೇಡ. ಹಾಯ್ ಫ್ರೆಂಡ್ಸ್, ಹಾಗೆ ಏನಂತ ಹೇಳಿದ್ರೆ ಜೀವಿತ ಬಗ್ಗೆ ಕೇಳ್ತಾ ಇದ್ರಿ. ನನಗೆ ಜೀವಿತ ಯಾವ ಕಾಂಬಿನೇಷನ್ ತೊಗೊಂಡ, ಏನು ಮಾಡ್ತಾ ಇದ್ದಾನೆ ಇವಾಗ ಹೇಳಿ, ಯಾವ ಕಾಲೇಜ್ ಅಂತ ಹೇಳ್ಬಿಟ್ಟು. ಸೊ ನಾನು ಇಲ್ಲಿ ಬಂದು ಅವನು ಯಾವ ಕಾಲೇಜ್ ಅಂತ ಹೇಳ್ಬಿಟ್ಟು ಅವ್ನ ಪರ್ಸ್ನಲ್ನ ನಾನು ರೆಸ್ಪೆಕ್ಟ್ ಮಾಡ್ತಿದ್ದೀನಿ. ಯಾವ ಕಾಲೇಜ್ ಅಂತ ಇನ್ನೂ ಮೆನ್ಷನ್ ಮಾಡ್ತಿಲ್ಲ. ಬಟ್ ಅವ್ನು ಯಾವ ಕಾಂಬಿನೇಷನ್ ತೊಗೊಂಡ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ. ಥ್ಯಾಂಕ್ ಯು ಚಿಂಟು. ಅವನು PCMB ತೊಗೊಂಡಿದ್ದಾನೆ. ಚಿಂಟುದು ಕೂಡ ಅದೇ ಸಬ್ಜೆಕ್ಟು, PCMBನೇ PUನಲ್ಲಿ. ಇವೊಂದು ಜೀವದು ಕೂಡ PCMBನೇ. ಸೊ ಹಾಸ್ಟೆಲಲ್ಲಿದ್ದಾನೆ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಂತೂ ಅವನನ್ನು ಸಖತ್ ಮಿಸ್ ಮಾಡ್ತೀನಿ. ನೋಡಿ ಇವಳಿಗೆ ಸಖತ್ ಚೇಷ್ಟೆ ಚಿಂಟು. ನಾನೇನಾದರೂ ಅವನ ಬಗ್ಗೆ ಮಾತಾಡ್ತಾ ಇದ್ರೆ ಸಾಕು ಹಂಗೆ ಹಿಂಗೆ ಮುಖ ತೋರಿಸಿಲ್ಲ, ಇವಾಗ ಹಿಂಗೆ ಅಂದ್ಬಿಟ್ಟು ಓಡಿದ್ಲು ರೂಮ್ಗೆ. ತುಂಬ ಮಿಸ್ ಮಾಡ್ಕೊಡ್ತೀನಿ ಅವನಂತೂ. ಅವಾಗವಾಗ ನೆನಪಾಗ್ತಿರ್ತಾನೆ ನನಗೆ. ಅದರಲ್ಲೂ ಅವನಿಗೆ ನಾನ್ ವೆಜ್ ಅಂದರೆ ಸಖತ್ ಇಷ್ಟ. ಅದು ಮಾಡಿದಾಗಲೆಲ್ಲ ನೆನಪಾಗ್ತಿರ್ತಾನೆ. ಓ ಜೀವ ಇದ್ದಿದ್ರೆ ಹಂಗೆ ಮಾಡ್ತಿದ್ದೆ, ಹಿಂಗೆ ಮಾಡ್ತಿದ್ದೆ, ಅದು ಇದು ಅಂತ ಅಂದ್ಕೊಂಡು ಸಖತ್ ನೆನೆಸ್ಕೊಡ್ತಾ ಇರ್ತೀನಿ. ಏನಂತ ಹೇಳಿದ್ರೆ ನಮಗೆ ರೆಗ್ಯುಲರ್ ಆಗಿ ಅವನಿಗೆ ಭೇಟಿ ಮಾಡೋ ಅವಕಾಶ ಇಲ್ಲ. ವೀಕ್ಲಿ ಒನ್ಸ್ ಕಾಲ್ ಮಾಡ್ತಾರೆ, ಅದು ಅವನೇ ಮಾಡ್ಬೇಕು. ಅಲ್ಲಿಂದ ಕರೆಕ್ಟಾಗಿ 7 ಮಿನಿಟ್ಸ್ ಇರುತ್ತೆ. ಮಾತಾಡ್ತಾ ಕಾಲ್ ಕಟ್ ಆಗಿಬಿಡುತ್ತೆ. 7 ಮಿನಿಟ್ಸ್ ಎಷ್ಟು ವೆಯ್ಟ್ ಮಾಡ್ತಾ ಇರ್ತೀನಿ ಅಂದರೆ ನಾನು ಅವ್ನ ಕಾಲ್ ಬರೋ ದಿನ ಅಂದರೆ ಫೋನೆಲ್ಲ ಫುಲ್ ಚಾರ್ಜಲ್ಲಿ ಇಟ್ಕೊಂಡ್ಬಿಟ್ಟು ನನ್ನ ಟೈಮಿಂಗ್ಸ್ ಏನಿರುತ್ತೆ ಮಿಡಲಲ್ಲಿ ಅಷ್ಟು ಟೈಮ್ ವೆಯ್ಟ್ ಮಾಡ್ತಾ ಇರ್ತೀನಿ. ನನ್ನ ಮಗ ಕಾಲ್ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಅದೇ ಮಂತ್ಲಿ ಒನ್ಸ್ ವಿಸಿಟ್ ಇರುತ್ತೆ ಅಷ್ಟೇ, ಆ ಟೈಮಲ್ಲಿ ನೋಡ್ಬೋದು ಮಕ್ಕಳನ್ನ. ಆ ಥರ ಇದೆ. ಏನಂತ ಹೇಳಿದ್ರೆ ಸ್ವಲ್ಪ ಮನೆಯಲ್ಲಿ ನಮ್ಮದು ಸ್ವಲ್ಪ ಮುದ್ದು ಅದು ಇದು ಅಂತ ಅಂದ್ಬಿಟ್ಟು ಸ್ವಲ್ಪ ಹೊರ್ಗಡೆ ವಾತಾವರಣದಲ್ಲಿ ಓದಲಿ ಸ್ವಲ್ಪ ಅನ್ನೋ ಒಂದು, ಅವ್ರ ಭವಿಷ್ಯ ಚೆನ್ನಾಗಿರಲಿ. ಇವಾಗ ನಮ್ಗೆ ಬಿಟ್ಟಿರೋದಕ್ಕೆ ನಿಜ ಕಷ್ಟ ಅಂತ ಅನಿಸುತ್ತೆ. ಎಷ್ಟು ಅವನ್ನ ಬಿಡಕ್ಕೆ ಹೋಗೋದು 1 ವಾರ ಮುಂಚೆ ಫುಲ್ ಹತ್ತಿದ್ದೀನಿ ನಾನು ಬಿಟ್ಟು ಹಿಂಗೆ. ಬಟ್ ಅವ್ನು ಸ್ಟ್ರಾಂಗ್ ಆಗಿದ್ದಾನೆ, ಅವ್ನು ಹಂಗಲ್ಲ. ಅವನು ನಾನು ಸ್ವಲ್ಪ ಇದಾಗ್ಬಿಡ್ತೀನಿ, ಬಟ್ ಜೀವೋ ಹಂಗಲ್ಲ. ಅವ್ನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ. ಏನಿಲ್ಲ ಮಮ್ಮಿ ಇದ್ದೀನಿ ಅಂತ ಅಂದ್ಬಿಟ್ಟು 1 ವೀಕ್ ಅಳು ಬಂತು ನನಗೆ ಬಿಟ್ಟು ಬರಬೇಕಾದ್ರೆ. ಯಾವಾಗಲೂ ಬಿಟ್ಟಿದ್ದಿಲ್ಲ ನಾನು. ಅದರಲ್ಲೂ ಅವ್ನು ಜಾಸ್ತಿ ಹಚ್ಕೊಂಡ್ಬಿಟ್ಟಿದ್ದೀನಿ ನಾನು. ಅವ್ನು ಹಿಂಗೆ ಅಂದರೆ ನಾನೇ ಏನಾದರೂ ಅಡುಬಾರ್ದೆ, ಏನಕ್ಕಂತೀಯ ಹಂಗೆ ಅಂತ ಅಂದ್ಬಿಟ್ಟು ಅಷ್ಟು ಧೈರ್ಯ ಹೇಳ್ತಾನೆ ಅವನು. ಬಟ್ ಏನೇ ಅವನು ಹೇಳ್ಬೋದು, ಏನಕ್ಕಂದ್ರೆ ಯಾವಾಗಲೂ ಅವನ ಆ ಥರ ಒಂಟಿ ಇದ್ದಿಲ್ಲ. ಈ ಸಲ ಅವನಿಗೂ ಫೀಲ್ ಆಗ್ತಿರುತ್ತೆ, ಬಟ್ ಅವನಂದ್ರೆ ಅಷ್ಟು ತೋರಿಸ್ಕೊಳಲ್ಲ. ಅವನು ಪ್ರೀತಿನಾಗಲಿ ಒಂದು ಅಳು ಬೇಜಾರು ಏನಾಗಲಿ ಅಷ್ಟು ಎಕ್ಸ್ಪ್ರೆಸ್ ಮಾಡಲ್ಲ ನಮ್ಮಷ್ಟು. ಅವನು ಆ ಥರ ಹಂಗೆ ಇರಲಿ, ಚೆನ್ನಾಗಿ ಓದಲಿ ಅನ್ನೋದೇ ನನ್ನ ಆಸೆ. ಏನು ಮಾಡ್ತಾರೋ ಮಕ್ಳಿಗೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನು ಮಾಡೋಣ. ಸ್ವಲ್ಪ ಇಲ್ಲಿ ಮುದ್ದು ಕೇಳಲ್ಲ, ಹೇಳಿದ ಮಾತು ಸ್ವಲ್ಪ ಬಗ್ಗದ ಕಷ್ಟ ಇರುತ್ತೆ. ಅಲ್ಲಿ ವಾತಾವರಣಕ್ಕೆ ಸ್ವಲ್ಪ ಓದ್ಕೊಳ್ಳೋದು ಮಾಡೋದು ಅಂದರೆ ಮುದ್ದು ಬಗ್ಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂಗೆ ಅಂದರೆ ಇಲ್ಲಿ ಅವ್ರಿಗೆ ಮಧ್ಯೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ನಾವು ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಹೋಗೋದು, ಮನೆಗೆ ಎಲ್ಲರೂ ಬಂದು ಹೋಗೋದಂಗೆಲ್ಲ ಇರುತ್ತೆ. ಮಧ್ಯೆ ಅವ್ರಿಗೂ ಡಿಸ್ಟರ್ಬೆನ್ಸ್, ಆಸಕ್ತಿ ಆ ಕಡೆ ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲೇ ಹಂಗಿರಲ್ಲ, ಎಲ್ಲ ಮಕ್ಕಳು ಅಲ್ಲೇ ಇರ್ತಾರೆ, ಓದೋದು ಅಷ್ಟೇ ಅವ್ರ ಕೆಲಸ ಆಗಿರುತ್ತೆ. ಸೊ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅವನನ್ನು ಅಲ್ಲಿ ಹೊರಗಡೆ ಹಾಕಿದಷ್ಟೆ. ನಾನಂತೂ ಅವನ್ನ ಪ್ರತಿದಿನ ಪ್ರತಿ ಕ್ಷಣ ಮಿಸ್ ಮಾಡ್ಕೋತಾ ಇರ್ತೀನಿ. ಏನೇ ಒಂದು ಫಂಕ್ಷನ್, ಏನೇ ಒಂದು ಅಡುಗೆ ಅವ್ನಿಗೆ ಫೇವ್ರೇಟ್ ಆಗಿರೋದು ನನ್ನ ಮನೇಲಿ ಮಾಡಿದಾಗ ತುಂಬ ನೆನಪಾಗ್ತಿರ್ತಾನೆ. ಬಟ್ ಎನಿವೆ ಅವ್ನು ಒಳ್ಳೇದಕ್ಕೋಸ್ಕರನೇ ನಾವು ಕೂಡ ಅಲ್ಲಿಗೆ ಸೇರಿಸಿದ್ದೀವಿ. ಕೇಳಿದ್ರಿ, ಮೈತ್ರಾ ಅವ್ರು ಕೇಳಿದ್ರಿ ಅವನ ಬಗ್ಗೆ ಹೇಳಿ ಸಿಸ್ಟರ್ ಏನು ಓದ್ತಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಅಂತ ಹೇಳಿ. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈ ವಿಚಾರನ, ಕೇಳ್ತಾ ಇದ್ರಿ ಅಂತ ಅಂದ್ಬಿಟ್ಟು. ಹಾಗೆ ಫ್ರೆಂಡ್ಸ್ ವ್ಲಾಗ್ನ ನಾನು ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೇಳ್ತಾ ಇದ್ರಿ ಹಾಗೆ ಹೇಳ್ತೀರಾ, ಕಂಟಿನ್ಯೂ ಮಾಡ್ತೀರಿ ಅಂತ ಹೇಳ್ತೀರಾ, ಬಟ್ ಹಾಗೆ ಸ್ಟಾಪ್ ಮಾಡಿಬಿಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ರಿ. ಬಟ್ ಇವಾಗ ಕಂಟಿನ್ಯೂ ಆಗಿ ಹಾಕಬೇಕು ಅಂತ ನಾನು ಡೈಲಿ ರೆಗ್ಯುಲರ್ ಆಗಿ ಹಾಕ್ತಾ ಇದ್ದೀನಿ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.